ಇನ್ನು ಭಾರತದ ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನ ಒದ್ದಾಡ್ತಾ ಇದೆ. ಪಾಕ್ ಸಚಿವರಿಂದ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಅನ್ನು ನೀಡ್ತಾ ಇದ್ದಾರೆ. ನಾಲಿಗೆ ಹರಿಬಿಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಭಾರತ ದಾಳಿ ಮಾಡುವಂತ ಭೀತಿಯಲ್ಲಿ ಸದ್ಯ ಪಾಕಿಸ್ತಾನ ಒದ್ದಾಡ್ತಾ ಇದೆ. ಹೀಗಾಗಿ ಸಚಿವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಯನ್ನ ಪಾಕಿಸ್ತಾನ ಹಾಕಿತ್ತು. ಸಚಿವರೊಬ್ಬರು ಮಾತನಾಡಿದ್ರು. ಮೊನ್ನೆ ರೈಲ್ವೆ ಸಚಿವ, ಇದೀಗ ರಕ್ಷಣಾ ಸಚಿವ ಧಮಕಿ ಹಾಕಿದ್ದಾನೆ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಪರಮಾಣು ದಾಳಿ ಮಾಡ್ತೀವಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನೀಡಿರುವಂತ ಹೇಳಿಕೆ ಇದು. ಮೊನ್ನೆ ರೈಲ್ವೆ ಸಚಿವರು ಕೂಡ ಇದೇ ರೀತಿಯಾಗಿ ಮಾತನಾಡಿದ್ರು. ನಮ್ಮ ಹತ್ರ ಇರುವಂತ ಈ ಆಯುಧಗಳೆಲ್ಲ ಕೇವಲ ಹಿಂದೂಸ್ತಾನಕ್ಕೆ ಅಂತಾನೆ ನಾವು ಇಟ್ಟಿರೋದು, ಇದನ್ನೇನು ಸುಮ್ಮನೆ ಶೋ ಪೀಸ್ಗೆ ಇಟ್ಟಿರೋದಲ್ಲ. ಈ ತರದ ಒಂದು ಒಣ ಧಿಮಾಕಿನ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಸೊ ಅದೀಗ ಮುಂದುವರೆದಿದೆ. ಇವತ್ತು ರಕ್ಷಣಾ ಸಚಿವರು ಧಮಕಿ ಹಾಕಿದ್ದಾರೆ. ಪರಮಾಣು ದಾಳಿ ಮಾಡ್ತೀವಿ, ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವರಾದ ಖ್ವಾಜಾ ಆಸಿಫ್ ಈತ ಹೇಳಿದ್ದಾನೆ. ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಹೇಳಿಕೆಯನ್ನ ರೈಲ್ವೆ ಸಚಿವರು ನೀಡಿರ್ತಾರೆ. ಅದಕ್ಕೂ ಕೂಡ ಸಪ್ಪು ಹಾಕುವಂತ ಕೆಲಸವನ್ನ ಬಹುಶಃ ಯಾರು ಮಾಡಿರಲಿಲ್ಲ. ಬಟ್ ಈ ತರದ ಸ್ಟೇಟ್ಮೆಂಟ್ಗಳು ಮುಂದುವರೆದಿದೆ. ಪಹಲ್ಗಾಮ್ ದಾಳಿ ಭಾರತ ಪ್ರತೀಕಾರ ತೆಗೆದುಕೊಳ್ಳುತ್ತೆ, ನಮ್ಮ ಮೇಲೆ ಯಾವುದೇ ಕ್ಷಣದಲ್ಲೂ ದಾಳಿ ಆಗಬಹುದು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಆತ ಕೊಟ್ಟಿರುವಂತಹ ಹೇಳಿಕೆ ಇದು. ನಾವು ನಮ್ಮ ಸೇನಾ ಪಡೆಗಳನ್ನ ಬಲಪಡಿಸಿದ್ದೇವೆ. ಎರಡು ದೇಶಗಳ ಗಡಿಯಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು ದೇಶಗಳ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಭಾರತ ನಮ್ಮ ಮೇಲೆ ದಾಳಿ ಮಾಡಿಯೇ ಮಾಡುತ್ತೆ ಅಂತ ಹೆದರ್ಕೊಂಡಂತ ಕಾಣಿಸ್ತಾ ಇದೆ. ಯುದ್ಧದ ಕಾಲ ಈಗ ಸನ್ನಿಹಿತವಾಗಿದೆ ಅಂತ ಆಸಿಫ್ ಹೇಳಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ಶೀಘ್ರವೇ ನಾವು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಎರಡು ದೇಶಗಳ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಆದರೆ ಈಗ ಈ ಸಚಿವರು ಏನು ಮಾತಾಡಿದ್ದಾರೆ, ರಕ್ಷಣಾ ಸಚಿವರು, ಒಮ್ಮೆ ಕೇಳಿಸ್ಕೊಳ್ಳೋಣ. Our existence is in a very, very precarious situation, and there is a direct threat to our existence. But in normal armed conflict, I think both the countries should refrain from using the nuclear option, So in that situation, some strategic decisions have to be taken. So those decisions have been taken, and we are in a position to defend our soil, inshallah. I would still believe, and very firmly believe, that nuke will not be an option, because it will destroy both countries. This is an option only in the case our existence is in a very, very precarious situation, and there is a direct threat to our existence. But in normal armed conflict, we